ಕರೆಕ್ಟ್ ಬಂದೆ ಸರ್. ಸರ್ ಒಂಚೂರು ಮುಂದೆ ಸರ್. महालक्ष्मी देवता महालक्ष्मीश्वर गणाधीश्वर मानिकांबा देवता उच्चाय रेणुकांबा देवताभ्यो नमः मंगल नीराजनं समर्पयामि रक्षामि या देवी सर्वभूतेषु लक्ष्मीरूपेण नमस्तस्यै ओम जातवेदसे समाम सोममराधियतो विदः देवेदः सरपश्यते विश्वारेव तपसा देवीं शरणं प्रपद्ये सुतरसे नमः या देवी स्वामी महाराज के माता के आज उच्चराय स्वामी महाराज के गणाधीश्वर महाराज के चौड़ेश्वर देवी के बेलगे सिगंदर चौड़ेश्वर देवी के भगवान सद्गुरु श्रीधर स्वामी महाराज के अंबा माता के समस्त रामदास महाराज के हिंदू वैदिक धर्म के रुद्र हनुमान के ಸ್ವಲ್ಪ ಹಿಂದೆ ಬರ್ರಿ ಸರ್, ಹಿಂದೆ ಬರ್ರಿ ಸರ್, ಹಿಂದೆ ಬನ್ನಿ ಸರ್, ಎಲ್ಲ ಹಿಂದೆ ಬಂದ್ಬಿಡಿ ಸರ್, ಒಂಚೂರು ನೀಟಾಗಿ. ಅಣ್ಣ ಈ ಕಡೆ ಸ್ವಲ್ಪ ಬ್ಯಾಕ್ ಬನ್ನಿ ಅಣ್ಣ, ಯಾರು ಅಡ್ಡ ಬರ್ಬೇಡಿ. ಹಿಂದೆ ಬಿಡ ಸರ್, ಮುಂದೆ ಕಿರಣ ಚೂರು ಮುಂದೆ ಬಾ ಸರ್, ಸ್ವಲ್ಪ ಸರ್ ಸ್ವಲ್ಪ ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ ಸರ್. ಸರ್ ಸಾಕು ಸರ್, ಅಲ್ಲಿ ಕತ್ಲಾಗಿದೆ ಸರ್, ಮಗ ಕಾಣಿಸ್ತಿದೆ. ಸರ್ ಇಲ್ಲಿ ಬಿಡಪ್ಪ, ಕೈ ಬರ್ತಿದೆ ನಮ್ಗೆ ಕೈ ಹಾಕಾಗತ್ತಾ? ಕೈ ಬರ್ಬೇಕಂತಾರೆ ಬರ್ರಿ, ಕೈ ಬರ್ರಿ ಕೇಳ್ರಿ ನೋಡಿ, ಇದು ಮಾಡಕ್ ಹೋಗ್ಬೇಡಿ, ಎಲ್ಲರೂ ಟೇಕೆ ಬಂದು ಕಡೆ ಆಗ್ತಿದೆ, ಈ ಕಡೆ ಆಗಿದೆ, ಇಲ್ಲಿ ಬಿಡಪ್ಪ ಅಂತ ಹೇಳಿದ್ರೆ ಸರ್. ಈ ಕಡೆ ಕೈ ಹೋಗ್ಬಿಡಿ ಸರ್, ಈ ಕಡೆ ಸರ್, ಸರ್ ಇಲ್ಲಿ ರಿಫ್ಲೆಕ್ಟ್ ಆಗಿದೆ ಸರ್, ನೋಡಿ ಸಾಕು, ಈ ಕಡೆ ಒಂದು ಮಾಡ್ಬಿಡಿ ಸರ್. ಬನ್ನಿ ಒಂದು ಸೆಕೆಂಡ್ ಇಲ್ಲಿ ಸರ್. ಸರ್ ಇಲ್ಲಿ ನೋಡ್ರಿ ಸರ್, ಈ ಕಡೆ ನೋಡ್ರಿ ಸರ್, ಬನ್ನಿ. ಸಾಗರದ ಒಂದು ರೌಂಡ್ ಹೊಡೆದೆ, ಅಲ್ಲಿ ನಮ್ಮನೆಯಿಂದ ಹೋಗಿ ಸ್ವಿಮ್ಮಿಂಗ್ ಪೂಲೆಲ್ಲ ನೋಡಿಕೊಂಡು ಹಂಗೆ ಕ್ರಾಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಜಾಸ್ತಿ ಬೇಡ ಅಂದೆ ನಾನು, ಸಾಕು ಇಷ್ಟು ಒಂದು ನೋಡಿ
ಚೆನ್ನಾಗಿತ್ತು. ಎಲ್ಲ ಇಡೀ ನಮ್ಮ ಸಾಗರದ ಜನ ನೋಡ್ತಾ ಇದ್ದಾರೆ, ಎಲ್ಲ ಹೆಲಿಕಾಪ್ಟರ್ ನೋಡ್ತಾ ಇದ್ದಾರೆ. ಭಾಳ ಜನ ಅಲ್ಲಿ ಹೋದ್ರೆ ಹತ್ತಿರ ಕೆಳಗಡೆ ಹೋದ್ರಲ್ಲ, ಹಾಗಾಗಿ ಎಲ್ಲರೂ ನೋಡ್ತಾ ಇದ್ದಾರೆ. ಒಂದು ಎಂಜಾಯ್ ಮಾಡ್ಬೋದು. ಅಲ್ಲ, ನಿಮಗೆ ಹೆಲಿಕಾಪ್ಟರ್ ತುಂಬ ಅನುಭವ ಇದೆ, ಆದರೆ ಇದನ್ನು ನೋಡಿದಾಗ ಕ್ಷೇತ್ರದಲ್ಲಿ ಏನಾದ್ರು ಅಭಿವೃದ್ಧಿ ಕೆಲಸ ಮಾಡ್ಬೋದು ಮೇಲ್ಗಡೆ? ಅಲ್ಲಿ ನೋಡಿದೆ ನಾನು. ಅಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ ಅಭಿವೃದ್ಧಿ ಅಂದರೆ ಗೊತ್ತಾಗಲ್ಲ, ಅದು ಅಷ್ಟೊಂದು ಇದಾಗಲ್ಲ. ಚೆನ್ನಾಗಿ ಮಾಡ್ಬೋದು ಅನಿಸ್ತದೆ. ಕೆಲವೆಲ್ಲ ನೋಡಿದೆ. ಸ್ವಿಮ್ಮಿಂಗ್ ಪೂಲ್ ಅಂತೂ ಭಾರಿ ಚೆನ್ನಾಗಿ ಕಾಣ್ತದೆ. ಎಷ್ಟು ಚೆಂದ ಕಾಣ್ತದೆ, ಮತ್ತು ಇದು ಅಷ್ಟು ಚೆನ್ನಾಗಿ ಕಾಣ್ತದೆ. ಸ್ವಿಮ್ಮಿಂಗ್ ಪೂಲ್ ತುಂಬ ಚೆನ್ನಾಗಿ ಕಾಣ್ತಿದೆ. ಗಣಪತಿ ಕೆರೆ ಸರ್, ಅದು ಗಣಪತಿ ಕೆರೆದು ಕಾಣ್ತಾ ಇತ್ತು. ಸ್ವಿಮ್ಮಿಂಗ್ ಪೂಲ್ ಆಮೇಲೆ ಧ್ವಜನೂ ಕಾಣ್ತಾ ಇತ್ತು. ದೇವಸ್ಥಾನ ಗೋಪುರ ಮಾತ್ರ ಕಾಣ್ತಾ ಇದೆ. ಚೆನ್ನಾಗಿದೆ. ಅದು ತುಂಬ ಒಂದು ರೌಂಡ್ ಹೊಡೆಯೋಕ್ಕಂತೂ ತುಂಬ ಚೆನ್ನಾಗಿದೆ. ನೋಡಲಿಕ್ಕೆ ಖುಷಿ ಆಗುತ್ತೆ. ಸರ್, ಈಗ 1800 ಕೋಟಿಲಿ ಜೋಗದ ಅಭಿವೃದ್ಧಿ ಮಾಡ್ತಾ ಇದ್ದೀರಿ. ಅಂಥ ಸಂದರ್ಭಗಳಲ್ಲಿ ಈ ಥರದ ಒಂದು ಪ್ರವಾಸೋದ್ಯಮದ ಬಗ್ಗೆನೂ ಯೋಚನೆ ಮಾಡ್ಬೋದಲ್ಲ ಸರ್? ಅದು ಅವಾಗ ಮಾಡ್ತೀವಿ ನಾವು. ಅವಾಗ ಯಾರಿಗಾರು ಇದು ಮಾಡೋದಾದರೆ ಅವರಿಗೆ ವಹಿಸ್ಬಿಡ್ತೀವಿ ನಾವು. ಈಗ ಇದು ಮಾಡ್ತಾ ಇದೀವಲ್ಲ, ರೋಪೇ ಅಲ್ಲ, ಈಗ 1600 ಕೋಟಿ ರೂಪಾಯಿ. ಮತ್ತೆ ಈಗ ರೋಪೇ ಮತ್ತು ಇದು ಮಾಡ್ತಾ ಇದ್ದೀವಿ, ಏನು ಹೋಟೆಲ್ ಮಾಡ್ತಾ 3 ಸ್ಟಾರ್ ಹೋಟೆಲ್ ಮಾಡ್ತಾ ಇದ್ದೀವಲ್ಲ, ಅವ್ರಿಗೆ ಹೇಳ್ತಾ ಇದ್ದೀವಿ ಅದಕ್ಕೆ ಹೆಲಿಪ್ಯಾಡ್ ರೆಡಿ ಮಾಡಿ ಅದೇ ಹೆಲಿ ಟೂರಿಸಮ್ ಮಾಡೋಕ್ಕೆ ಅದಕ್ಕೂ ಸಹ ವ್ಯವಸ್ಥೆ ಇದೆ, ಮಾಡಲಿಕ್ಕೆ ಅವಕಾಶ ಇದೆ. ನಾವು ನೋಡ್ತಾ ಇದ್ದೀವಿ, ಅದಕ್ಕೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಜನ ಜಾಸ್ತಿ ಬರೋದಾದರೆ ಅಲ್ಲಿಗೂ ಮಾಡ್ಬೋದು. ಅದಕ್ಕೆ ಕಾಯಿ ಮಿಡ್ಸ್ಬಿಡೋಣ ಅಂತ ಒಂದು. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರೋ ಪ್ರವಾಸಿಗರನ್ನು ಗಮನದಲ್ಲಿ ಇಟ್ಕೊಂಡು ಒಂದಿಷ್ಟು ಹೈಟೆಕ್ ಡೆವಲಪ್ಮೆಂಟ್ ಮಾಡಿದರೆ ಒಂದಿಷ್ಟು ದುಡಿಮೆನಾರು ಆಗುತ್ತೆ ಸರ್. ಈಗ ಅದೇ ಹೈಟೆಕ್ಕೇ ಮಾಡ್ತಾ ಇದ್ದೀವಲ್ಲ. ಈಗ ರೋಪೇ ಮಾಡ್ತಾ ಇದ್ದೀವಿ, ದೊಡ್ಡ ಹೋಟೆಲ್ ಮಾಡ್ತಾ ಇದ್ದೀವಿ, ಆಮೇಲೆ ಗ್ಲಾಸ್ ಹೌಸ್ ಮಾಡ್ತಾ ಇದ್ದೀವಿ. ಎಲ್ಲ ಹೈಟೆಕ್ಕೇ ಅಲ್ಲ, ಇನ್ನೇನು ಇಲ್ಲ ಅಲ್ಲ. ಹೀಗಾಗಿ ಈಗ ನೋಡಿ, ನೆಕ್ಸ್ಟ್ ಹಂತದಲ್ಲಿ ಈಗ ಪರ್ಮಿಷನ್ ಕೊಡ್ತಾ ಇದ್ದೀವಿ. ಈಗ ಯಾವುದು ರೋಪೇ ಮತ್ತು 3 ಸ್ಟಾರ್ ಹೋಟೆಲ್ಲು ನಮ್ಮದೇ PW ಏನು ಇದೆಯಲ್ಲ, ಯಾವುದು IB, ಅದನ್ನು ಹೊಡೆದಾಕಿ ಅಲ್ಲಿ 3 ಸ್ಟಾರ್ ಹೋಟೆಲ್ ಕೊಡ್ತಾ ಇದ್ದೀವಿ. ರೈನ್ ಡ್ಯಾನ್ಸ್ ಇದೆ ಏನಾಯ್ತು ಸರ್? ಎಲ್ಲದೂ ಇದೆ. ರೈನ್ ಡ್ಯಾನ್ಸ್ ಇದೆ, ಮ್ಯೂಸಿಕ್ ಡ್ಯಾನ್ಸ್ ಇದೆ, ಎಲ್ಲವೂ ಇದೆ. ಎಲ್ಲ ಮಕ್ಕಳು ಯಾರು ಫ್ಯಾಮಿಲಿ ಬಂದರೆ ಒಂದು ದಿವಸ ಫುಲ್ ಅಲ್ಲೇ ಇರಬೇಕು, ಆ ಥರ ವ್ಯವಸ್ಥೆಯನ್ನು ಜೋಗದಲ್ಲಿ ಮಾಡಬೇಕು. ಯಾವಾಗ ಸತೀಶ್ ನಾನು ಅವ್ರ ಜೊತೆಗೆ ಹೋಗಿದ್ದೆ. ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು. ನಾವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಹೋಗ್ಬೋದು, ಆದರೆ ಹೆಲಿಕಾಪ್ಟ್ರಲ್ಲಿ ಹೋಗೋದು ಕಷ್ಟ. ಅಂದರೆ ಈ ಥರದ್ದು ಅರೇಂಜ್ ಮಾಡಿದರೆ ಮಾತ್ರ ಸಾಧ್ಯ ಇದೆ. ಅದು ಈ ಸರಿ ಮಾರಿ ಜಾತ್ರೆಯಲ್ಲಿ ಕಿರಣ್ ದೊಡ್ಡಮನೆಯವರು ಈ ಥರ ರಿಸ್ಕ್ ತಗೊಂಡು ಇದು ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಆದರೂ ಕೂಡ ಅವರು ಎದೆಗುಂದಿದೆ. ಎಲ್ಲ ಜಿಲ್ಲಾ ಆಡಳಿತದ ಜೊತೆಗೆ ಸಹಕಾರ, ಸಹಕಾರದ ಜೊತೆಗೆ, ನಮ್ಮ ಸಾಹೇಬರು ಸಹಕಾರದ ಜೊತೆಗೆ ಒಂದು ಹೆಲಿಕಾಪ್ಟರ್ ರೈಡನ್ನು ಅರೇಂಜ್ ಮಾಡಿದ್ದಾರೆ. ಬೇರೆ ಏನು ಉದ್ದೇಶ ಇಲ್ಲ, ಅವರಿಗೆ ಲಾಭ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಜನರಿಗೆ ಒಂದು ಸರ್ವಿಸ್ ಕೊಡಬೇಕು. ಈ ಮಾರಿ ಜಾತ್ರೆಯಲ್ಲಿ ಒಂದು ರನ್ ತಂದು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದಾರೆ. ಅದು ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು. ನಾವು ಸಾಗರವನ್ನು ನಾವು ರೌಂಡ್ ಹೊಡ್ತೀವಿ, ಎಲ್ಲಿ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಮೇಲ್ಗಡೆಯಿಂದ ಈ ಬಾರಿ ಸಾಗರವನ್ನು ಯಾವ ಏರಿಯಾ ಏನು, ನಮ್ಮನೆ ಯಾವುದು ಅಂತ ನೋಡಿದ್ವಿ. ಆಮೇಲೆ ಯಾವ ರೋಡು, ದೇವಸ್ಥಾನ ಯಾವುದು ಎಲ್ಲ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಎಂಜಾಯ್ ಮಾಡಿ ಬನ್ನಿ, ರೈಡ್ ಮಾಡಿ. ಹೆಲಿಕಾಪ್ಟರ್ ರೈಡು ಒಂದು ವಿಶೇಷ ಅನುಭವವನ್ನು ತಗೊಳ್ಳಿ ಅಂತೇಳಿ ಸಾಗರ ಜನರಲ್ಲಿ ಕೇಳ್ತಾರೆ. ಗಣಪತಿ ದೇವಸ್ಥಾನ, ಗಣಪತಿ ಕೆರೆ, ಸ್ವಿಮ್ಮಿಂಗ್ ಪೂಲ್, ಆಮೇಲೆ ಫ್ಲಾಗು, ಕಾಲೇಜ್ಗಳು, ರೈಲ್ವೆ ಸ್ಟೇಷನ್ನು ಎಲ್ಲ ಕಾಣುತ್ತೆ. ಎಲ್ಲರ ಮನೆಯೂ ಗೆಸ್ಟ್ ಮಾಡ್ಬೋದು, ನಮ್ಮ ಮನೆ ಇಲ್ಲೇ ಇದೆ ಅಂತ ಹೇಳ್ಬೋದು. ಆಯೋಜಕರಾಗಿ ನೀವೇನು ಹೇಳ್ತೀರಿ? ಇದನ್ನು ತರಿಸಿದ್ದೀವಿ. ಸಾಗರದ ಸಮಸ್ತ ಜನ ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆ ಮೇಲೆ ಈ ಕರ್ನಾಟಕ ಜನ ಇದನ್ನು ಉಪಯೋಗ ಪಡ್ಕೊಳ್ಳಿ ಅನ್ನೋದು ನಾನು ಹೇಳ್ತೀನಿ.